ಹಾಸನ ಜಿಲ್ಲೆಯ ನಿಟ್ಟೂರು ಗ್ರಾಮದ ಸಮೀಪದಲ್ಲಿರುವ ಪುರದಮ್ಮ ದೇವಿ ದೇವಸ್ಥಾನವು ಅಪಾರ ಶಕ್ತಿಗೆ ಪ್ರಸಿದ್ಧವಾದ ದೈವಿಕ ಕ್ಷೇತ್ರವಾಗಿದೆ. ಈ ತಾಯಿಯ ಮೂಲ ಹೆಸರು ಚೌಡೇಶ್ವರಿ ದೇವಿ ಎಂದು ಹೇಳಲಾಗುತ್ತದೆ. ಪುರಾತನ ಕಾಲದಲ್ಲಿ ಅಸುರಾಧಿಪತಿ ಮಹಿಷಾಸುರನ ತಮ್ಮನಾದ ರಕ್ತಬೀಜ ಅಸುರನು ಭಯಾನಕ ವರದಿಂದ ಲೋಕವನ್ನು ನಾಶಗೊಳಿಸುತ್ತಿದ್ದನು. ಅವನ ರಕ್ತದ ಒಂದು ಹನಿ ಭೂಮಿಗೆ ಬಿದ್ದರೂ ಸಾವಿರಾರು ಅಸುರರು ಹುಟ್ಟುತ್ತಿದ್ದರು. ಈ ಅಟ್ಟಹಾಸವನ್ನು ಕೊನೆಗೊಳಿಸಲು ಆದಿಶಕ್ತಿ ಚಾಮುಂಡೇಶ್ವರಿಯ ತಂಗಿಯಾದ ಚೌಡೇಶ್ವರಿ ದೇವಿ ಭೂಮಿಗೆ ಅವತರಿಸಿ ತನ್ನ ನಾಲಿಗೆಯನ್ನು ಭೂಮಿಯ ಮೇಲೆ ಹಾಸಿ ರಕ್ತ ಭೂಮಿಗೆ ಬೀಳದಂತೆ ಮಾಡಿ ಅಸುರನ ಸಂಹಾರ ಮಾಡಿದಳು ಎಂಬ ದೈವಕತೆ ಪ್ರಸಿದ್ಧವಾಗಿದೆ. ಇದೇ ಶಕ್ತಿರೂಪವೇ ನಂತರ ಹಾಸನ ಜಿಲ್ಲೆಯ ರಾಮೇದೇವರಪುರ ಎಂಬ ಗ್ರಾಮದಲ್ಲಿ ಉದ್ಭವ ದೇವತೆಯಾಗಿ ನೆಲೆಸಿತು. ಕಾಲಕ್ರಮೇಣ ರಾಮೇದೇವರಪುರದ ಅಮ್ಮ ಎಂಬ ಹೆಸರು ಭಕ್ತರ ನುಡಿಯಲ್ಲೇ ಮಾರ್ಪಟ್ಟು ಪುರದಮ್ಮ ಎಂದು ಪ್ರಸಿದ್ಧವಾಯಿತು. ಪುರದಮ್ಮ ದೇವಿಯನ್ನು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಎಂಬ ಎರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಒಬ್ಬ ದೇವಿ ಆನೆಯ ಮೇಲೆ ಮತ್ತೊಬ್ಬ ದೇವಿ ಕೋಣದ ಮೇಲೆ ಸವಾರಿಯಾಗಿರುವುದು ಈ ದೇವಾಲಯದ ವಿಶೇಷತೆ. ಭಕ್ತರು ನಂಬುವಂತೆ ಪುರದಮ್ಮ ತಾಯಿ ನೇರವಾಗಿ ಭಕ್ತರೊಂದಿಗೆ ಮಾತನಾಡುವ ಶಕ್ತಿ ಹೊಂದಿದ್ದಾಳೆ. ಹೂವಿನ ಪ್ರಸಾದದ ಮೂಲಕ ಕೋರಿಕೆಗಳಿಗೆ ಉತ್ತರ ನೀಡುವ ದೇವಿಯೆಂದೇ ಈ ಕ್ಷೇತ್ರ ಖ್ಯಾತವಾಗಿದೆ. ಎಷ್ಟು ದೊಡ್ಡ ಸಂಕಟವೇ ಇದ್ದರೂ ಸಹ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಪುರದಮ್ಮ ದೇವಿ ಕ್ಷಣಮಾತ್ರದಲ್ಲಿ ಪರಿಹಾರ ನೀಡುತ್ತಾಳೆ ಎಂಬ ಗಾಢ ನಂಬಿಕೆ ಇಂದಿಗೂ ಜೀವಂತವಾಗಿದೆ.